ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೇ ಎಲ್ಲ ಹೇಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಹಾಲಿಡೇಸು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀರಾ? ನಮ್ಗೆ ಹೇಳ್ತಾ ಇದ್ದೆ ಸಿ ಇ ಟಿ ಆದಮೇಲೆ ಸಿಕ್ಕಾಪಟ್ಟೆ ಟೈಮ್ ಸಿಗುತ್ತೆ. ದಟ್ಸ್ ಅ ಬಿಗ್ಗೆಸ್ಟ್ ಹಾಲಿಡೇಸ್ ಇನ್ ಯುವರ್ ಲೈಫ್ ಅಂದ್ಬಿಟ್ಟು. ಆ್ಯಂಡ್ ಐ ಹೋಪ್ ಯು ಆಲ್ ಎಂಜಾಯಿಂಗ್ ಇಟ್. ನೀವು ಹೇಳ್ತೀರಾ ಸರ್ ವಾಟ್ ಎಂಜಾಯ್ಮೆಂಟು, ಸಿ ಇ ಟಿ ರಿಸಲ್ಟ್ಸ್ ಬಂದಿದೆ, ರ್ಯಾಂಕ್ ಬಂದಿದೆ, ಆ್ಯಂಡ್ ನಾವು ಅಂದ್ಕೊಂಡಂಗೆ ಬಂದಿಲ್ಲ. ತುಂಬ ಜನ ಮಕ್ಕಳು ಡಿಸಪಾಯಿಂಟ್ ಆಗಿದ್ದೀರಾ. ದಯವಿಟ್ಟು ಹೇಳ್ತಾ ಇದ್ದ ಮಕ್ಕಳು, ಡೋಂಟ್ ವರಿ. ಅಫ್ಕೋರ್ಸ್ ಕೆಲವೊಂದು ನೀವು ಮಿಸ್ಟೇಕ್ಸ್ ಮಾಡಿದ್ರಿ. ಆ್ಯಂಡ್ ನಾನು ಹೇಳ್ದಲ್ವಾ, ಆ್ಯಸ್ ಲಾಂಗ್ ಆಸ್ ಯು ವಾಂಟ್ ಫಿಕ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ಸ್, ಇಸ್ ವಾಟ್ ಹ್ಯಾಪನ್ಸ್. ಆಯಿತಾ? ಈ ಮಿಸ್ಟೇಕ್ಸ್ನ ದೇರ್ ಇಸ್ ನೋ ಪಾಯಿಂಟ್ ಆಫ್ ಡಿಸ್ಕಸಿಂಗ್ ಯಾಕೆ ರ್ಯಾಂಕ್ ಏನಾಯಿತು ಅಂದ್ಬಿಟ್ಟು. ಐ ಡಿಸ್ಕಸ್ ದಟ್ ಫಾರ್ ನೆಕ್ಸ್ಟ್ ಇಯರ್ ಸ್ಟೂಡೆಂಟ್ಸ್. ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಈಗ, ಸೊ ವಾಟ್ ಎವರ್ ಯು ರ್ಯಾಂಕ್ ಯು ಗಾಟ್, ಫರ್ಗೆಟ್ ಅಬೌಟ್ ದಟ್. ಅರ್ಥ ಆಯ್ತಾ? ನೀವು ಯಾವ ರ್ಯಾಂಕ್ ತೊಗೊಂಡ್ರು ಅಚೀವ್ ಮಾಡ್ಬೋದು. ಎಲ್ಲ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. 10 ವರ್ಷದಿಂದ ಇಟ್ ವಾಸ್ ಕಂಪ್ಲೀಟ್ ಡಿಫ್ರೆಂಟ್, ನೌ ಇಟ್ಸ್ ಕಂಪ್ಲೀಟ್ ಡಿಫ್ರೆಂಟ್. ಅರ್ಥ ಆಯ್ತಾ? ಈಗಾದ್ರೂ ನಿಮ್ಗೆ ತುಂಬಾ ಟೈಮ್ ಇದೆ. ದ ಓನ್ಲಿ ವರ್ಕ್ ಯು ಹ್ಯಾವ್ ಇಸ್ ಏನು ಹೇಳಿ, ಕೆ ಸಿ ಟಿ ಕೌನ್ಸಿಲ್ನ ಪ್ರಾಪರಾಗಿ ಅಟೆಂಡ್ ಮಾಡೋದು, ಆಪ್ಷನ್ಸ್ನ ಪ್ರಾಪರಾಗಿ ಫಿಲ್ ಮಾಡೋ ಚಾಯ್ಸ್ನ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಅದು ಕರೆಕ್ಟಾಗಿ ಮಾಡಿ. ಅರ್ಥ ಆಯ್ತಾ? ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್, ದೇ ಗಾಟ್ ವೆರಿ ಗುಡ್. ಸೊ ನಾನು ಈ ವಿಡಿಯೋದಲ್ಲಿ ಐ ಡಿಸ್ಕಸ್ ಟಾಪ್ 10 ಮಿಸ್ಟೇಕ್ಸ್. ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಂದ್ರೆ ಏನೇನು ಮಿಸ್ಟೇಕ್ಸ್ನ ನೀವು ಮಾಡ್ತೀರಾ, ದಯವಿಟ್ಟು ಹೇಳ್ತಾ ಇದ್ದೀನಿ. ಒಂದು ಬುಕ್ ತೊಗೊಂಡು ನಾನು ಹೇಳೋ ಪ್ರತಿಯೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. 10 ಪಾಯಿಂಟ್ಸ್ ಹೇಳ್ತೀನಿ, ಆ 10 ಪಾಯಿಂಟ್ಸ್ ನೋಟ್ ಮಾಡಿಕೊಂಡು, ಆ್ಯಂಡ್ ಯು ಆರ್ ನಾಟ್ ಡೂಯಿಂಗ್ ಎನಿ ಮಿಸ್ಟೇಕ್ಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಆಪ್ಷನ್ ಎಂಟ್ರಿ ಈಸ್ ಎವ್ರಿಥಿಂಗ್. ಅರ್ಥ ಆಯ್ತಾ? ಆ್ಯಂಡ್ ನಾನು ಮತ್ತೆ ರಿಪೀಟ್ ಮಾಡಿದೆ, ತುಂಬ ಜನ ಮಕ್ಕಳು ಒಳ್ಳೆ ರ್ಯಾಂಕ್ ತೊಗೊಂಡು ಕೆಟ್ಟ ಕಾಲೇಜ್ ತೊಗೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಕೆಟ್ಟ ಕಾಲೇಜ್ ತೊಗೊಂಡು, ಬ್ಯಾಡ್ ರ್ಯಾಂಕ್ ತೊಗೊಂಡು ಒಳ್ಳೆ ಕಾಲೇಜ್ ತೊಗೊಂಡಿದ್ದಾರೆ. ಅರ್ಥ ಆಯ್ತಾ? ಬಿಕಾಸ್ ಇಲ್ಲಿ ನಿಮಗೆ ಸೀಟ್ ಅಲಾಟ್ ಆಗೋದು ಏನೋ ಒಂದು ಕಂಪ್ಯೂಟರ್ ನೀವು ಅಲಾಟ್ ಮಾಡುತ್ತೆ, ಯಾರೋ ಹ್ಯೂಮನ್ ಬೀಯಿಂಗ್ ಅಲಾಟ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಡೋಂಟ್ ಡೂ ದಿಸ್ ಮಿಸ್ಟೇಕ್ಸ್. ಅರ್ಥ ಆಯ್ತಾ? ಆ್ಯಂಡ್ ನಿಮಗೆ ಕೆ ಸಿ ಇ ಟಿ ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಡೆಫಿನೆಟ್ಲಿ ನಾನು ಒಂದು ಲಾಸ್ಟ್ 3 ವೀಕ್ಸಿಂದ ಐ ವಾಸ್ ನಾಟ್ ದೇ. ಇನ್ಫ್ಯಾಕ್ಟ್ ಲಾಸ್ಟ್ 3-4 ಡೇಸಿಂದ ನಾನು ನಾರ್ಮಲ್ ಆಗಿರೋದು ಮಕ್ಕಳೇ. ಸೊ ದೇರ್ ವಾಸ್ ಸಮ್ ಮೆಡಿಕಲ್ ಎಮರ್ಜೆನ್ಸಿ, ಮೈ ಫಾದರ್ ವಾಸ್ ಇನ್ ICU, ಆ್ಯಂಡ್ ದೆನ್ ಲಾಟ್ ಆಫ್ ಥಿಂಗ್ಸ್ ವರ್ ದೇರ್. ಅರ್ಥ ಆಯ್ತಾ? ಈಗ ನಾರ್ಮಲ್, ಎವ್ರಿಥಿಂಗ್ ಈಸ್ ಗೆಟಿಂಗ್ ನಾರ್ಮಲ್ ನಾವು. ಸೊ ಅದರಿಂದ ವಾಪಸ್ ಬಂದಿದ್ದೀನಿ. ನಿಮ್ಗೆ ಏನೇ ಬೇಕಾದರೆ ಏನಾದರೂ ನಿಮ್ಗೆ ಯಾವುದೇ ಲೆಕ್ಚರ್ಸ್, ಇನ್ಫ್ಯಾಕ್ಟ್ ನಮ್ಮ ಕನ್ನಡದಲ್ಲಿ ಫಸ್ಟ್ ನಾನೇ ಸ್ಟಾರ್ಟ್ ಮಾಡಿದೆ ಕೌನ್ಸಿಲಿಂಗು. 5 ವರ್ಷದಿಂದ ಸ್ಟಾರ್ಟ್ ಮಾಡಿದೆ. ನಿಮ್ಗೆ ಪ್ರತಿಯೊಂದು ಹಳೆ ವೀಡಿಯೋಸ್ ನೋಡಿದೆ, 5 years ಬ್ಯಾಕ್ ನೋಡಿ, ಇಂಜಿನಿಯರಿಂಗು, ಮಿಷಿನ್, ಡೇಟಾ ಸೈನ್ಸು, ಆರ್ಟಿಫಿಷಿಯಲ್, ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ. ಇದೆಲ್ಲ ಸ್ವಲ್ಪ ಹಳೆ ವೀಡಿಯೋಸು. ನಿಮ್ಗೆ ಮತ್ತೆ ಎಲ್ಲ ಹೊಸ ವೀಡಿಯೋಸ್ ಮಾಡ್ತೀವಿ. ಆ್ಯಂಡ್ ಮೋಸ್ಟ್ಲಿ ನನಗಿಂತ ಬೇರೆ ಟೀಮ್ ಇದೆ, ಅವರೆಲ್ಲ ಮಾಡ್ತಾ ಇರ್ತಾರೆ. ನಿಮ್ಗೆ ಏನೇನು ಬೇಕೋ, ಯಾವ್ಯಾವ ಬ್ರ್ಯಾಂಚ್ದು ಏನೇನು ಡೀಟೇಲ್ಸ್ ಬೇಕೋ ಪ್ರತಿಯೊಂದು ಕಮೆಂಟ್ ಮಾಡಿ. ಅಲ್ಲಿ ಡೆಫಿನೆಟ್ಲಿ ಐ ಮೇಕ್ ಶೂರ್ ದಟ್ ನಿಮ್ಗೆ ಆ ವೀಡಿಯೋಸು ಬರುತ್ತೆ, ನಾನು ನೋಡ್ಕೊತೀನಿ. ಅರ್ಥ ಆಯ್ತಾ? ಆ್ಯಂಡ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇವರು ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಅವ್ರ ರ್ಯಾಂಕ್ 80,000 ಇತ್ತು. ಅರ್ಥ ಆಯ್ತಾ? ಸೊ ದೇ ಹ್ಯಾವ್ ಗಾಟ್ ಬೆಟರ್ ಜಾಬ್ಸ್, ಬೆಟರ್ ಥಿಂಗ್, ದೇ ಈಸ್ ಡೂಯಿಂಗ್ ಬೆಟರ್ ದೆನ್ ಎನಿ ಒನ್. ಅರ್ಥ ಆಯ್ತಾ? ಸೊ ಎಲ್ಲ ವೀಡಿಯೋಸ್ ಮಾಡ್ತಾ ಇದ್ದೆ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಇದೆಲ್ಲ ಹಳೆ ವೀಡಿಯೋಸು. ಬಟ್ ಐ ಆಮ್ ಟೆಲ್ಲಿಂಗ್ ಯು, ಡು ನಾಟ್ ವರಿ ಅಬೌಟ್ ಎನಿ ಸಿ ಇ ಟಿ ಕೌನ್ಸಿಲಿಂಗ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ವಿ ಆರ್ ದೇರ್ ಟು ಹೆಲ್ಪ್ ಯು. ಅರ್ಥ ಆಯ್ತಾ? ನಿಮ್ಗೆ ಏನೇನು ಬೇಕೋ ಪ್ರತಿಯೊಂದನ್ನು ಕಮೆಂಟ್ ಮಾಡಿ, ಯಾವ ಬ್ರಾಂಚ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬೇಕು. ಆ್ಯಂಡ್ ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಆ ಬ್ರಾಂಚಲ್ಲಿ ಯಾರಿದ್ದಾರೋ ಅವ್ರ ಜೊತೆ ನಾನು ಡಿಸ್ಕಷನ್ ಮಾಡಿ, ಐ ವಿಲ್ ಮೇಕ್ ಶೂರ್ ದಟ್ ಹ್ಯಾಪನ್ಸ್. ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅದ್ರ ಪಾಯಿಂಟ್ಸು ಏನಾಗಿದೆ ಅಂದರೆ, ಟೀಚರ್ಸ್ ನಾವು ಆಲ್ ಟೀಚರ್ಸ್ ಆರ್ ಟೆಲ್ಲಿಂಗ್ ಆಲ್ ದ ಬ್ರಾಂಚಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಏನಿವೆ ಅದ್ರ ಬಗ್ಗೆ ನಾನು ಮಾತಾಡೋದು ಬಿಟ್ಬಿಡಿ. ಓಕೆ, ಫಸ್ಟ್ ಒನ್ ಇಸ್ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಮಿಸ್ಟೇಕ್ಸ್. ಸೊ ವಿ ಆರ್ ಡಿಸ್ಕಸಿಂಗ್ 10 ಮಿಸ್ಟೇಕ್ಸ್. ದಯವಿಟ್ಟು ನೆನ್ಪಿಟ್ಕೊಳ್ಳಿದೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಫಸ್ಟ್ ಮೋಡ್, ಫ್ಯೂ ಆಪ್ಷನ್ಸ್. ತುಂಬ ಜನ ಮಕ್ಕಳು ಹೇಳ್ತಾರೆ, ಸರ್ ಪ್ರತಿ ವರ್ಷವೂ ಸೊ ನನಗೆ ಸೀಟೇ ಸಿಕ್ಕಿಲ್ಲ ಸರ್, ನನಗೆ ಸೀಟೇ ಸಿಕ್ಕಿಲ್ಲ, 3rd ರೌಂಡು ಸಿಕ್ಕಿಲ್ಲ ಅಂತ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ನೀವು ಆಪ್ಷನ್ಸ್ ಹಂಗೆ ಕೊಟ್ಟಿರ್ತೀರ. ಯು ಆರ್ ಸೋ ಓವರ್ ಕಾನ್ಫಿಡೆಂಟ್ ದಟ್ ನಂಗೆ ಇದೇ ಸಿಗುತ್ತೆ, ಈ ಕಾಲೇಜಸ್ ಸಿಗುತ್ತೆ. ದಯವಿಟ್ಟು ಈ ವರ್ಷ ರ್ಯಾಂಕ್ ತುಂಬ ಇನ್ಫ್ಲೇಟ್ ಆಗಿದೆ. ಅದೇ ರೀತಿ ನಿಮ್ಮ ಕಟ್ ಆಫ್ಸ್, ಲಾಸ್ಟ್ ಇಯರ್ ಕಟ್ ಆಫ್ಸ್ ತುಂಬಾ ಚೇಂಜಸ್ ಆಗುತ್ತೆ. ತುಂಬ ಕೆಲವೊಂದು ಕಾಲೇಜ್ ಆ್ಯಡ್ ಆಗಿದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಆಪ್ಷನ್ಸ್ ಅನ್ನೋದು ಮಿನಿಮಮ್. ಪ್ಲೀಸ್ ಮೇಕ್ ಶೋರ್, ನನಗೆ ಎವ್ರಿ ಸ್ಟೂಡೆಂಟ್ ಶುಡ್ ಮೇಕ್ ಶೋರ್ ಮಿನಿಮಮ್ ಯು ಹ್ಯಾವ್ 100 ಆಪ್ಷನ್ಸ್. ಮಿನಿಮಮ್ 100 ಆಪ್ಷನ್ಸ್. ಇದಕ್ಕಿಂತ ಕೆಳಗಡೆ ಯಾರೂ ಫಿಲ್ ಮಾಡೋದಿಲ್ಲ. ನಿಮ್ಗೇನು ನಿಮ್ಗೆ ಯಾರೂ ಎಕ್ಸ್ಟ್ರಾ ಫಿಲ್ ಮಾಡೋ ರೂಲ್ ಎಷ್ಟು ಬೇಕಾದರೂ ಫಿಲ್ ಮಾಡ್ಬೋದು, ಬಟ್ ಕಡಿಮೆ ಮಾತ್ರ ಫಿಲ್ ಮಾಡಬಾರ್ದು. ಅರ್ಥ ಆಯ್ತಾ ಕ್ಲಿಯರಾಗಿ? ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಆಯಿತು ಏನೋ ಸಿ ಇ ಟಿಲಿ ಮಿಸ್ಟೇಕ್ಸ್ ಮಾಡಿದ್ರಿ, ಬೋರ್ಡ್ ಎಕ್ಸಾಮ್ ಮಿಸ್ಟೇಕ್ಸ್ ಮಾಡಿದ್ರಿ, 35 days ಟೈಮ್ ಕೊಡ್ರಿ ಈ ವರ್ಷ 35 days ಕೊಡಿ ಸಿ ಇ ಟಿಗೆ. ಅರ್ಥ ಆಯ್ತಾ? ನಾನು ಲಾಸ್ಟ್ ಮೂಮೆಂಟಲ್ಲಿ ನಾನು ಸ್ವಲ್ಪ ಆಫ್ಲೈನ್ ಬ್ಯುಸಿ ಇದೆ ಮಕ್ಕಳೇ, ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ನೀವು ನನ್ನ ಬಗ್ಗೆ ಹೇಳ್ತೀರಾ, ಇಟ್ಸ್ ಫೈನ್. ಅರ್ಥ, ಸಮಥಿಂಗ್ ಹ್ಯಾಡ್ ಹ್ಯಾಪನ್. ಬಟ್ ಈಗ ನಾನು ಹೇಳೋದು, ನೌ ಯು ಹ್ಯಾವ್ ಲಾಟ್ಸ್ ಆಫ್ ಟೈಮ್. ಕುತ್ಕೊಳ್ಳಿ, ಆರಾಮಾಗಿ ಕೂತ್ಕೊಂಡು, ಯು ಹ್ಯಾವ್ ಟು ಮೇಕ್ 100 ಆಪ್ಷನ್ಸ್ ಅಟ್ ಎನಿ ಕಾಸ್ಟ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯು ವಿಲ್ ನೆವರ್ ಗೋಯಿಂಗ್ ಟು ಫಿಲ್ ದ ಫ್ಯೂ ಆಪ್ಷನ್ಸ್. ಸೆಕೆಂಡ್ ಒನ್, ಆರ್ಡರ್ ಆಫ್ ಆಪ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ನಾನು ಮತ್ತೆ ಹೇಳ್ತಾ ಇದ್ದೀನಲ್ವಾ, ಸೊ ಯುವರ್ ಸೀಟ್ ಈಸ್ ಡಿಸೈಡೆಡ್ ಬೈ ಸಮ್ ಕಂಪ್ಯೂಟರ್.
ಸಮ್ ಕಂಪ್ಯೂಟರ್ ಸಮ್ ಆಲ್ಗರಿದಮ್ ಗೋನ್ ಡಿಸೈಡ್ ಯುವರ್ ಸೀಟ್. ನೀವು ಯಾವ ಬ್ರಾಂಚ್ ನಿಮ್ಗೆ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಅಂದರೆ ಏನು, ಯು ಹ್ಯಾವ್ ಟು ಮೇಕ್ ಶ್ಯೂರ್ ಪ್ರಾಪರ್ಲಿ ಪುಟ್ ದ ಆಪ್ಷನ್ಸ್. ನಿಮ್ಗೆ ಎಕ್ಸಾಕ್ಟ್ಲಿ ಯಾವ ಕಾಲೇಜ್ ಬೇಕು, ಯಾವುದಂದರೆ ಅದು ಹಾಕ್ಬಾರ್ದು. ಮತ್ತೆ ಹೇಳ್ತಾ ಇದ್ದೀನಿ, ಯು ವಿಲ್ ರಿಗ್ರೆಟ್ ಲೇಟರ್. ಸಿ ಇ ಟಿಯಲ್ಲಿ ಒಂದು ಆಲ್ಮೋಸ್ಟ್ ಒಂದು 25% ಪೀಪಲ್ ರಿಗ್ರೆಟ್ ಇಟ್. ಒಂದು 2 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರೆ ಅದರಲ್ಲಿ ಒಂದು ಆಲ್ಮೋಸ್ಟ್ 75,000 ಪೀಪಲ್ ರಿಗ್ರೆಟೆಡ್. ಏನೋ ಮಿಸ್ಟೇಕ್ ಮಾಡಿ, ಅದು ಮಿಸ್ಟೇಕ್ ಮಾಡಿ, ಇದು ಮಿಸ್ಟೇಕ್ ಮಾಡಿ ಅಂದ್ಬಿಟ್ಟು ದಯವಿಟ್ಟು ಅದು ಮಾಡಬೇಡಿ. ಅರ್ಥ ಆಯ್ತಾ? ಸೊ ನಿಮ್ಗೆ ಏನು ಆಪ್ಷನ್ಸ್ ಇದನ್ನು ಡಿವೈಡ್ ಮಾಡ್ಕೊಳ್ಳಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಡರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿವೈಡ್ ಇಂಟು 3 categories ವೇರ್ ಫಸ್ಟ್ ಒನ್ ಈಸ್ ಲೈಕ್ ಆಂಬಿಷಿಯಸ್. ಅರ್ಥ ಆಯ್ತಾ? ವಿ ಹ್ಯಾವ್ ಸ್ಟಾರ್ಟೆಡ್ ನ್ಯೂ ವರ್ಡ್ಸ್ ನಾವು. ಸೊ ಫಸ್ಟ್ ಒನ್ ಈಸ್ ನಿಮ್ಗೆ ಯಾವ ಡಿಫಿಕಲ್ಟ್ ನಿಮ್ಗೆ ಸಿಗಲ್ಲ ಅನ್ಸುತ್ತೋ, ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಸೊ ನನಗೆ ನಮ್ಮ ಮನೆ ಪಕ್ಕದಲ್ಲಿ MSRT ಇದೆ, ಬಟ್ ನಂಗೆ ಸಿಗೋದಿಲ್ಲ. ಆಯಿತು, 4 ಆಪ್ಷನ್ ಕೊಡಿ ಅದಕ್ಕೂ. ಅರ್ಥ ಆಯ್ತಾ? ಇನ್ನು ನಮ್ಮ ಮನೆ ಪಕ್ಕದ ಇನ್ನೊಂದು ಯಾವುದೋ ಕಾಲೇಜ್ ಇದೆ ಸರ್, ನಂಗೆ ತುಂಬ ಇಷ್ಟ, ಅದು ಸಿಗೋದಿಲ್ಲ. ಸೊ ಅದಕ್ಕೆ ಆಪ್ಷನ್ಸ್ ಕೊಡಿ. ಸೊ ಗಿವ್ ಸಮ್ ಆಪ್ಷನ್ಸ್, ಗಿವ್ ಸಮ್ ಕಾಲೇಜಸ್ ವಿಚ್ ಆರ್ ಲೈಕ್, ಈ ಕಾಲೇಜ್ ಸಿಗೋದು ತುಂಬ ಇಷ್ಟ ನನಗೆ, ಐ ವಾಂಟ್ ಟು ಗೋ ದಿಸ್ ಕಾಲೇಜ್. ಆಯ್ತು, ಅರ್ಥ ಆಯ್ತಾ? ಆ ಥರ ಕಾಲೇಜಸ್ನ ಒಂದು 25 ಆಪ್ಷನ್ಸ್ ಕೊಡಿ. ಅರ್ಥ ಆಯ್ತಾ? ಇನ್ನೊಂದು ಕರೆಕ್ಟಾಗಿ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ನಿಮ್ಮ ರ್ಯಾಂಕ್ ಪ್ರಕಾರ, ಯಾವ ಕಾಲೇಜು ಅದನ್ನು 50 ಆಪ್ಷನ್ ರೆಡಿ ಮಾಡ್ಕೊಳ್ಳಿ, ಒಂದು 50 ಆಪ್ಷನ್ಸ್. ಅದಾದ ನಂತರ ಅಗೇನ್ ಸೇಫರ್, ಸರ್ ನಂಗೆ ಸಿಕ್ಕೇ ಸಿಗುತ್ತೆ ಸರ್, ಈ ಯಾವುದೋ ಪಡೆಯೋ ಕಾಲೇಜ್ ಈಸಿ ಸಿಗುತ್ತೆ ಸರ್, ಯಾವುದೋ ಕಾಲೇಜು ಇಟ್ಸ್ ಲೈಕ್ ಲಾಸ್ಟ್ ರ್ಯಾಂಕಲ್ಲಿದೆ, ನನಗೆ ಈಸಿ ಸಿಕ್ಕೇ ಸಿಗುತ್ತೆ ನೀವೇ ಅಂದ್ಕೊಂಡಿದ್ರೆ ಆ ಕಾಲೇಜು ಲಾಸ್ಟ್ ಸೇಫರ್ ಆಪ್ಷನ್ಸ್ ಇಟ್ಕೊಬೇಕು. ಅರ್ಥ ಆಯ್ತಾ? ಸೊ ವಾಟ್ ಆರ್ ದ ಆಪ್ಷನ್ಸ್ ಯು ಹ್ಯಾವ್? ಯು ಡಿವೈಡ್ ಇನ್ 3 categories. ಒನ್ ಥಿಂಗ್ ಇಸ್ ದಟ್ ವೆರಿ ಡಿಫಿಕಲ್ಟ್ ಟು ಗೆಟ್ ಆ್ಯಂಡ್ ನಮ್ಗೆ ಬೇಕು, ಆ ಕಾಲೇಜ್ ಬೇಕಾಗಿತ್ತು ಬಟ್ ತುಂಬ ಕಷ್ಟ ಇದೆ ನನ್ನ ರ್ಯಾಂಕ್ ಸಿಗೋದು, ಅದೊಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ನಿಮ್ಗೆ ಯಾವ್ದು ಸಿಗುತ್ತೋ, ಇನ್ನೊಂದು ಕ್ಯಾಟಗರಿ ಯಾವ್ದು ನಿಮ್ಗೆ ಸೇಫರ್ ಆಪ್ಷನ್ಸ್ ಇದೆಯೋ ಅದನ್ನ ಇಟ್ಕೊಂಡು. ಅರ್ಥ ಆಯ್ತಾ ಕ್ಲಿಯರಾಗಿ? ಇದೊಂದು. ನಂತರ ದೆನ್ ಯು ಹ್ಯಾವ್ ಟು ಗೋ ಫಾರ್ ಸೇಫ್ ಆಪ್ಷನ್. ತುಂಬ ಜನ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಫಸ್ಟೇ ಸರ್ ನನ್ನ ರ್ಯಾಂಕ್ 15,000 ಇದೆ ನನಗೆ, ಆ 50,000ಗೆ ನನಗೆ 15,000ಗೆ ನನಗೆ ಒಂದು ಪಡೆದು ಕಾಲೇಜ್ ಸಿಗುತ್ತೆ, ಅದನ್ನ ನಾನು ಫಸ್ಟೇ ಹಾಕ್ಬಿಡ್ತೀನಿ. ಫಸ್ಟೇ ನೀವು ಹಾಕ್ಬಿಡ್ತೀರ ಅದನ್ನ. ಸೊ ಇಫ್ ಯು ಪುಟ್ ದ ಸೇಫರ್ ಆಪ್ಷನ್ ಫಸ್ಟ್ ಇಟ್ ಸೆಲ್ಫ್, ನಿಮಗೆ ಫಸ್ಟ್ ರೌಂಡಲ್ಲಿ ಅದೇ ಕಾಲೇಜ್ ಸಿಗುತ್ತೆ, ಆಚೆ ಹೋಗ್ತೀರಾ ನೀವು. ನಿನ್ನ ಫ್ರೆಂಡ್ ಸೆಕೆಂಡ್ ರೌಂಡ್ ವೆಯ್ಟ್ ಮಾಡ್ತಾನೆ, ಅವ್ನು ನಿಮಗಿಂತ ಒಳ್ಳೆ ಕಾಲೇಜ್ ಸಿಗುತ್ತೆ ಅವನಿಗೆ. ದಿಸ್ ಹ್ಯಾಪೆಂಡ್, ಲಿಟ್ರಲಿ ಇಟ್ ಹ್ಯಾಪೆಂಡ್. ನಾನು ಹೇಳ್ತೇನೆ ಇದು ಆಗಿದೆ. ಸೊ ನೀವು ಯಾವುದೋ ಒಂದು ಇದೆ ಸರ್ ನನ್ನ ರ್ಯಾಂಕ್ ಇಷ್ಟೇ ಸಿಕ್ಕಿದೆ ಸಾಕು ಅಂದ್ಬಿಟ್ಟು ಅದನ್ನೇ ಫಸ್ಟ್ ಹಾಕ್ಬಿಡ್ತಾರೆ ಚಾಯ್ಸ್ನ, ಅದೇ ನಿಮ್ಗೆ ಸಿಕ್ಬಿಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನಿನ್ನ ಫ್ರೆಂಡ್ ಸೆಕೆಂಡ್ ರೌಂಡ್ ವೆಯ್ಟ್ ಮಾಡ್ತಾನೆ, ಅವನಿಗೆ ಇನ್ನೂ ನೀನು ಈವನ್ ಮೇಡ್ ಬಿ ಅವ್ರ ರ್ಯಾಂಕ್ ಇನ್ನೂ ಕೆಡದಾಗಿರ್ಬೋದು, ಬಟ್ ಈ ಮೇ ಗೆಟ್ ಬೆಟರ್ ಕಾಲೇಜ್ ಬಿಕಾಸ್ ಸೆಕೆಂಡ್ ರೌಂಡಲ್ಲಿ ತುಂಬ ಚೇಂಜಸ್ ಆಗುತ್ತೆ. ತುಂಬ ಜನ ಮಕ್ಕಳು ಹೋಲ್ಡ್ ಮಾಡಿರ್ತಾರೆ, ಅದನ್ನ ಸೀಟ್ಸ್ನ ಬಿಟ್ಕೊಡ್ತಾರೆ, ನೀಟ್ಗೆ ಹೋಗ್ತಾರೆ. ಇನ್ಫ್ಯಾಕ್ಟ್ ಎಷ್ಟೊಂದು ಜನ KCETಯಲ್ಲೇ ಹೋಗೋದಿಲ್ಲ. ಎಷ್ಟೊಂದು ಜನ 100 ಟಾಪ್ 100 200 ಹೌ ಇಟ್, ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ ಇಲ್ಲಿ. ಸುಮ್ಮನೆ ಎಲಿಜಿಬಲ್ ಇರೋದು ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಅವ್ರನ್ನೆಲ್ಲ ಬರ್ಸ್ತಾರೆ, ಬಿಕಾಸ್ ಇಟ್ಸ್ ಜಸ್ಟ್ ದೇ ವಾಂಟ್ ರ್ಯಾಂಕ್ ಫಾರ್ ದರ್ ಇನ್ಸ್ಟಿಟ್ಯೂಟ್, ಅದಕ್ಕೋಸ್ಕರ ಬರ್ಸ್ತಾರೆ ತುಂಬ ಜನ. ನನಗೆ ಅವೆಲ್ಲ ಗೊತ್ತಿದೆ. ಅರ್ಥ? ಇನ್ಫ್ಯಾಕ್ಟ್ ನಮ್ಮ KCET ಕೌನ್ಸಿಲಿಂಗ್ ನಮ್ಮ ಟೀಮ್ ಇದೆ ಈಗ. ಆ ಟೀಮಲ್ಲೇ ಐ ಹ್ಯಾವ್ ಒನ್ ಸ್ಟೂಡೆಂಟ್ ಇಂಟರ್ನ್ ಕೆಲಸ ಮಾಡ್ತಾ ಇದ್ದಾರೆ. ಈಸ್ ಫ್ರಮ್ IIT ರೂರ್ಕಿ ಆ್ಯಂಡ್ ಈ ಹ್ಯಾಸ್ ಗಾಟ್ KCET ರ್ಯಾಂಕ್ 41. ನಮ್ಮ ಕನ್ನಡದವರು 41 ಈಸ್ KCET ರ್ಯಾಂಕ್. ಬಟ್ ಇದು ಅವ್ರು ಸೀಟೇ ತೊಗೊಳ್ಳ CETಯಲ್ಲಿ. ಅದರಿಂದ ತುಂಬ ಜನ ಮಕ್ಕಳು ಸೆಕೆಂಡ್ ರೌಂಡ್ ತುಂಬ ಚೇಂಜಸ್ ಆಗುತ್ತೆ. ಅದರಿಂದ ಸೇಫ್ ಆಪ್ಷನ್ಸ್ನ ಫಸ್ಟ್ ನೀವು ಹಾಕಬೇಡಿ. ಅರ್ಥ ಆಯ್ತಾ? ಸೊ ಆಲ್ವೇಸ್ ಪುಟ್ ಯುವರ್ ಡ್ರೀಮ್ ಕಾಲೇಜಸ್ ಫಸ್ಟ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ರಾಂಗ್ ಕಾಲೇಜು, ಇನ್ನೊಂದು ಕಾಲೇಜಲ್ಲಿ ತುಂಬ ಚೇಂಜಸ್ ಇದೆ. ಫಾರ್ ಎಕ್ಸಾಂಪಲ್ MS ನೇಮ್ ಹೆಂಗೆ ಗೊತ್ತಾ? ಈಗ ನೀವು BMS ತೊಗೊಂಡ್ರೆ BMS ಒಂದಿದೆ, BMS IT ಒಂದಿದೆ, PECIT ಒಂದು ಸೌತ್ ಈಸ್ಟ್ ಕ್ಯಾಂಪಸ್, ಡಿಫ್ರೆಂಟ್ ಕ್ಯಾಂಪಸಸ್ ಇದೆ. ಅದಾದಮೇಲೆ ನಂತರ ಇಫಿಟಿಗೆ MSIT ಯೂನಿವರ್ಸಿಟಿ ಇದೆ, ಅದ್ರ ಇನ್ನೊಂದು MSIT ಇದೆ. RVಯಲ್ಲಿ ಮತ್ತು RVU, RVITM, RVCE ಈ ಥರ ಎಷ್ಟೊಂದಿದೆ. ಅರ್ಥ ಇದೆ ಕ್ಲಿಯರಾಗಿ? ಇದನ್ನೆಲ್ಲ ನೆನ್ಪಿಟ್ಕೊಬೇಕು. ಸೊ ನೀವೇನು ಬೈ ಮಿಸ್ಟೇಕಾಗಿ ನಿಮ್ಗೆ ಒಳ್ಳೆ ರ್ಯಾಂಕ್ ಇಟ್ಕೊಂಡು ನನಗೆ RVಯಲ್ಲಿ ಸಿಗ್ತಾ ಇಲ್ಲ, ಯಾವುದೋ ಒಳ್ಳೆ ಕಾಲೇಜ್ ಸಿಗ್ತಾ ಇತ್ತು, ಬಟ್ ಬೈ ಮಿಸ್ಟೇಕಾಗಿ ಅದೇ ಕಾಲೇಜ್ ಇನ್ನೊಂದು ಹೆಸರು ಹಾಕ್ಬಿಟ್ಟಿರ್ತಾರೆ ನೀವಲ್ಲಿ. ಆಗೇನಾಗುತ್ತೆ, ಯು ವಿಲ್ ಗೆಟ್ ದಟ್ ಸೀಟ್. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಮತ್ತೆ ಹೇಳ್ತಾ ಇದ್ದೀನಿ, ಅದಕ್ಕೆ ನೋಟ್ ಮಾಡ್ಕೊಳ್ಳಿ ಪ್ರತಿಯೊಂದು. ರಾಂಗ್ ಕಾಲೇಜ್ ನೇಮ್ಸು ಕೋಡ್ಸು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಕ್ಲಿಯರಾಗಿ? ಯು ಟು ಕೀಪ್ ದಟ್ ರಾಂಗ್ ಕಾಲೇಜ್, ಅದನ್ನು ಇಟ್ಕೊಬೇಕು. ಸಿಮಿಲರ್ ನೇಮ್ಸ್ ಇರುತ್ತೆ, ಯು ಡೋಂಟ್ ನಾಟ್ ವರಿ ಅಬೌಟ್ ದಟ್. ನಂತರ ಬ್ರಾಂಚ್ ವೇರಿಯಂಟ್ಸು, ಸಿಕ್ಕಾಪಡೆ ಬ್ರಾಂಚು. ಫಾರ್ ಎಕ್ಸಾಂಪಲ್ ನೀವು ಒಂದೇ ಬ್ರಾಂಚಲ್ಲಿ, ಈಗ ನಿಮ್ಗೆ ಗೊತ್ತಲ್ವಾ ಕಾಲೇಜಸ್, ನಮ್ಮ ಇಂಜಿನಿಯರಿಂಗ್ ಕಾಲೇಜಸ್ಸು ಸೀಟ್ಸ್ ಜಾಸ್ತಿ ಮಾಡೋದಕ್ಕೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ನೇ 1,000 ಬ್ರಾಂಚ್ ಮಾಡಿದ್ದಾರೆ ಈಗ. ಅರ್ಥ ಆಯ್ತಾ? ಅದೊಂದು ನೇಮು ಅಂತ. ನಾಳೆ ಓದಬೇಕಂದ್ರೆ ಎರಡೇ ಬ್ರಾಂಚ್ ಇರ್ತಾಯಿತ್ತು, CS IS ಎರಡೇ, ಅದರಲ್ಲಿ ಇನ್ನೂ ಚೇಂಜಸ್ಸೇ ಇರಲಿಲ್ಲ. ವೆನ್ ಐ ವಾಸ್ ಸ್ಟಡಿಂಗ್ ಲಾಂಗ್ ಬ್ಯಾಕ್. ಇನ್ನು ಹೇಳ್ತೀನಿ ಮಕ್ಕಳು, ಅದೆಲ್ಲ ನಾವು ಅದೇ ಹೇಳ್ತಾ ಇದ್ನಲ್ವಾ, ಲಾಟ್ ಆಫ್ ಪೀಪಲ್ ಗೈಡಿಂಗ್ ಯು ನಾಟ್ ಇವನ್ ಅನ್ ಇಂಜಿನಿಯರಿಂಗ್. ಸುಮ್ಮನೆ ಟೀಚರ್ಸೇ ಬಂದುಬಿಟ್ಟು EC ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ChatGPT ನಾನು ಹೇಳ್ತೀನಿ, ನಾನು ChatGPT ಹೊಡೆದ್ಬಿಟ್ಟು ಅದನ್ನ PDF ಮಾಡ್ಕೊಂಬಂದು ಮಾಡ್ಬೋದು, ಬಟ್ ದಟ್ಸ್ ರಾಂಗ್. ಅರ್ಥ? ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಯಾವುದೇ ಒಂದು ಬ್ರಾಂಚ್ ಬೇಕಾದ್ರೆ ಯು ಟ್ರೈ ಟು ಕನ್ಸರ್ನ್ ಆ ಪರ್ಟಿಕ್ಯುಲರ್ ಪರ್ಸನ್ಗೆ ಯಾರು ಗೊತ್ತಿದ್ರೆ ಮಾತಾಡಿ ಅವ್ರ ಜೊತೆ. ಇಲ್ಲ ಸೀನಿಯರ್ಸ್ ಒಂದು 4th ಇಯರ್ 5th ಇಯರ್ ಅವ್ರ ಹತ್ರ ಇಲ್ಲ ನಾನು ಟ್ರೈ ಮಾಡ್ತೀನಿ. ನಮ್ಮ ಸ್ಟೂಡೆಂಟ್ಸ್ ಇದ್ದಾರಲ್ವಾ 2020 ಬ್ಯಾಚ್ ಎಲ್ಲರೂ ನೋಡೋಣ, ವಿಲ್ ಟ್ರೈ ಟು ಗೆಟ್ ದೇಮ್. ಓಕೆ, ಅವ್ರು ಏನು ಅನಿಸ್ತದೆ ಅವ್ರಿಗೆ ಅಂದರೆ ನೋಡೋಣ. ಬಟ್ ಡೋಂಟ್ ಟೇಕ್ ಡಿಸಿಷನ್ ಬೇಸ್ಡ್ ಆನ್
ಯಾರೋ ಹೇಳಿದ್ರು ಅವ್ರು ಹೇಳಿದ್ರು ಅಂತ ತೊಗೊಂಬೇಡಿ ಮಕ್ಕಳು, ದಯವಿಟ್ಟು ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ. ಬ್ರ್ಯಾಂಚ್ ತುಂಬ ವೇರಿಯಂಟ್ಸ್ ಇರುತ್ತೆ. ಆ್ಯಂಡ್ ವೆನ್ ಯು ಅಪ್ಲೈಯಿಂಗ್ ಆಲ್ಸೋ ಶು ಬಿ ವೆರಿ ಕೇರ್ಫುಲ್. ನೀವು ಬರೀ CSE ನೋಡ್ಬಿಟ್ಟು ಯಾವುದೋ ಬೇರೆ ಅಪ್ಲೈ ಮಾಡಿರ್ತೀರಾ. ಸೊ ಅದರಿಂದ ಈ ಬ್ರಾಂಚ್ ಇಲ್ಲ ನಂಗೆ EC ಸಿಗ್ತಾ ಇಲ್ಲ ಸರ್, EC ವೇರಿಯಂಟ್ಸು, ಈಗ EC ಸಿಕ್ಕಿಲ್ಲ ಅಂತ ಹೇಳಿದ್ರೆ EC ರಿಲೇಟೆಡ್ ಇನ್ನೊಂದು 2-3 ಬ್ರಾಂಚ್ ಇರುತ್ತೆ, ಅದು ತೊಗೊಬೋದು ನೀವು. ಆ್ಯಂಡ್ ಯು ಕ್ಯಾನ್ ಚೆಕ್ ದ ಸಿಲೆಬಸ್ ಕಾಪಿ, ಸಿ ಹೌ ಮಚ್ ಓವರ್ಲ್ಯಾಪ್ ಈಸ್ ದೇರ್. ಅರ್ಥ ಆಯ್ತು, ಯಾವುದೋ ಒಂದು ಕಾಲೇಜಲ್ಲಿ ನಿಮಗೆ ಆ ಪರ್ಟಿಕ್ಯುಲರ್ ಸಿಗ್ತಾ ಇಲ್ಲ, ಅದ್ರದ್ದು ಇನ್ನೊಂದು ವೇರಿಯಂಟ್ ಇದೆ, ಅದು ಸಿಗ್ತಾ ಇದೆ ನಿನಗೆ, ಅವಾಗ ಚೆಕ್ ಮಾಡಿ ಕಾಲೇಜಿಗೆ ಹೋಗಿ, ಗೋ ಟು ವೆಬ್ಸೈಟ್ ಆ್ಯಂಡ್ ಚೆಕ್ ದ ಟೇಕ್ ದ ಕಾಪಿ ತಗೋ, ಆ ಸಿಲೆಬಸ್ ಕಾಪಿ ಇದು ಎಷ್ಟು ಓವರ್ಲ್ಯಾಪ್ ಇದೆ, ಕ್ಯಾನ್ ಯು ಕವರ್ ಅಪ್ ದ ರಿಮೈನಿಂಗ್ ಥಿಂಗ್ ಬೈ ಯೋರ್ ಸೆಲ್ಫ್, ಇಸ್ ಇಟ್ ಇಂಪಾರ್ಟೆಂಟ್, ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನೀನು ಅದು ಮಾಡ್ಬೋದು. ಅರ್ಥ ಆಯ್ತಾ, ತುಂಬ ಇದು ವೇರಿಯಂಟ್ಸ್ ತುಂಬ ಇರುತ್ತೆ, ಅದನ್ನು ತುಂಬ ಇಟ್ಕೊಬೇಕು, ಅದರಲ್ಲಿ ನೀವು ಮಿಸ್ಟೇಕ್ಸ್ನ ಮಾಡಬಾರ್ದು. ಅರ್ಥ ಆಯ್ತಾ ಮಕ್ಕಳೇ, ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಒನ್ ಮೋರ್ ಥಿಂಗ್ ಮತ್ತೆ ಹೇಳ್ತಾ ಇದ್ದೀನಿ. ಸೊ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸಲ್ಲೇ ಪ್ರತಿ ವರ್ಷ ಹೇಳ್ತಾ ಇದ್ದಾರೆ ಮಕ್ಕಳು ಅಂತ ಹೇಳಿದ್ರೆ, ಎಲ್ಲೋ ಹೋಗ್ತಾ ಇದ್ರು, ದೇ ಇಸ್ ಟು ಗೆಟ್ ಸಮ್ ಕೌನ್ಸಿಲಿಂಗ್ ಹೆಲ್ಪ್ ಫ್ರಮ್ ಸಮ್ ಒನ್ ಎಲ್ಸ್ ಆ್ಯಂಡ್ ದೆನ್ ಅಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ರು. ಅದನ್ನು ತುಂಬ ಜನ ಮಕ್ಕಳು ರಿಕ್ವೆಸ್ಟ್ ಮಾಡೋದ್ರಿಂದ ವಿ ಹ್ಯಾವ್ KCET ಮಾರ್ಗ ಅಂತ. ಸೊ ಇಟ್ ಈಸ್ ಇಲ್ಲಿ ಎಲ್ಲ ವೀಡಿಯೋಸ್ ಮಾಡೋದು ನಾನಲ್ಲ. ಸೊ ನಿಮಗೆ ರಂಜಿತ್ ಸರ್ ಇರ್ತಾರೆ, ಇನ್ನೂ ವಿ ಹ್ಯಾವ್ ಸಮ್ 2 interns ಆ್ಯಂಡ್ ದೆನ್ ವಿ ಆಲ್ಸೋ ಹ್ಯಾವ್ ರಾಹುಲ್ ಸರ್, ಎವ್ರಿ ಒನ್. ಸೊ ಅವರೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. KCETcounseling.com ವೆಬ್ಸೈಟ್ ಇದೆ ಅಲ್ವಾ, ದಟ್ ಇಸ್ ಬಿಲ್ಡ್ ಬೈ ಸಿಂಪ್ಲಿಫೈಡ್ ಮೈಂಡ್ಸ್ ಓನ್ಲಿ. ನಿಮ್ಗೆ ಅಲ್ಲಿ ಸಿಕ್ಕಾಪಟ್ಟೆ ಕಾಲೇಜ್ ಆಪ್ಷನ್ಸಿಂದ ಹಿಡಿದು ನಿಮ್ಮ ಬ್ರಾಂಚ್ ಡಿಸ್ಕವರಿಯಿಂದ ಹಿಡಿದು ಏನೋ ಇದೆ, ಲಾಟ್ ಆಫ್ ಆಪ್ಷನ್ಸ್ ಇದೆ. ನಾನು ಹೇಳಿಲ್ವಾ, ನಾನು ಇರಲಿಲ್ಲ, ಬೈ ಟೈಮ್ ಐ ಕಮ್ ಐ ವಾಸ್ ಆಲ್ಸೋ ವೆರಿ ಹ್ಯಾಪಿ ಟು ಸಿ ಸೋ ಮಚ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ವೆಬ್ಸೈಟ್ ಡೆವಲಪ್ಡ್ ಬೈ KCET ಕೌನ್ಸಿಲಿಂಗೋಸ್ಕರ. ಆ್ಯಂಡ್ ನಮ್ಮದು ವಿ ಹ್ಯಾವ್ ವಿ ಆಲ್ಸೋ ಹ್ಯಾವ್ ಎ ಕೋರ್ಸ್ ಮಕ್ಕಳೇ. ಇನ್ಫ್ಯಾಕ್ಟ್ ದಿಸ್ ಒನ್ ಆಫ್ ದ ಲೈವ್ ಸೆಷನ್ಸ್. ಸೊ ನಿಮ್ಮ ಲೈವಲ್ಲೇ ಬಂದು ಕಂಪ್ಲೀಟ್ಲಿ ನಿಮಗೆ CET ಮುಗಿಯೋವರೆಗೂ, ಸ್ಪೆಷಲಿ ಇನಿಷಿಯಲ್ ಸ್ಟೇಜಸಲ್ಲಿ ನಿಮಗೆ ಆಲ್ಮೋಸ್ಟ್ ಎವ್ರಿ ಡೇ ಲೈವ್, ಇಟ್ ವಾಸ್ ಎಸ್ಟರ್ಡೇ ಲೈವ್ ಇತ್ತು. ಆ್ಯಂಡ್ 6 o'clock ಹಿಡಿದು 9 ನೈಟ್ ಲೈವ್ ಇರುತ್ತೆ. ಆ್ಯಂಡ್ ಅರ್ಧಕ್ಕರ್ಧ ನಾನು ನೋಡಿದಂಗೆ ಪೇರೆಂಟ್ಸ್ ಬರ್ತಾ ಇದ್ದಾರೆ, ದೇ ಪೇರೆಂಟ್ಸ್ ಅಟೆಂಡಿಂಗ್ ದಿಸ್ ಲೈವ್ ಸೆಷನ್ಸ್. ಆ್ಯಂಡ್ ಸೊ ವಿಲ್ ಕಂಪ್ಲೀಟ್ಲಿ ಗೈಡ್ ಯು. ಅಂದರೆ ನೀವು ಎಕ್ಸಾಕ್ಟ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನಿಮ್ಗೆ ಆಪ್ಷನ್ಸ್ ಎಂಟ್ರಿಯಿಂದ ಹಿಡಿದು ಅದಿದ್ದು ನೀವು ಲೈವಲ್ಲಿ ಕೂತ್ಕೊಂಡು ಕ್ವಶನ್ಸ್ ಕೇಳ್ಬೋದು. ಆ್ಯಂಡ್ ಮೋರ್ ಎವರ್ ಕಂಪ್ಲೀಟ್ಲಿ ನಿಮಗೆ ನಿಮ್ಮ ರ್ಯಾಂಕ್, ಇಫ್ ಯು ಗಿವ್ ದ ರ್ಯಾಂಕ್ ಟು ಅಸ್, ಆ ಸಿಂಪ್ಲಿ ನಿಮ್ದು ಎಕ್ಸಾಕ್ಟ್ಲಿ ರ್ಯಾಂಕ್ ಕೊಟ್ಬಿಟ್ರೆ ಆ ರ್ಯಾಂಕ್ ಪಾಯಿಂಟ್ ಆಫ್ ವ್ಯೂ ಕಂಪ್ಲೀಟ್ಲಿ 100 ಕಾಲೇಜಸ್ ಲಿಸ್ಟ್ ನಾವೇ ಪ್ರಿಪೇರ್ ಮಾಡ್ತೀವಿ. ಯು ಕ್ಯಾನ್ ಜಸ್ಟ್ ಗಿವ್ ದ ಇನ್ಪುಟ್, ನಿಮ್ಗೆ ಯಾವ ಕಾಲೇಜ್ ಇಷ್ಟ, ಯಾವ ಬ್ರಾಂಚ್ ಇಷ್ಟ ಅಂತ ನಂಗೆ ಗೊತ್ತಿಲ್ಲ ಸರ್, ನೀವೇ ಸಜೆಸ್ಟ್ ಮಾಡಿದರೆ ಅದನ್ನು ನಾವೇ ಸಜೆಸ್ಟ್ ಮಾಡ್ತೀವಿ. ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಬ್ರಾಂಚ್ ಡಿಸ್ಕವರಿ ವರ್ಕ್ಶಾಪ್ ಅಂದ್ಬಿಟ್ಟು, ಅದನ್ನು ಡಿಸ್ಕವರ್ ಮಾಡಿಬಿಟ್ಟು ಯು ಕ್ಯಾನ್ ಡೂ ದಟ್ ಆಲ್ಸೋ. ಆ್ಯಂಡ್ 100 ಆಪ್ಷನ್ಸ್ ಕೊಟ್ಟಾದಮೇಲೆ ವಿ ವಿಲ್ ಗಿವ್ ದಟ್ ಆಪ್ಷನ್ಸ್ ಟು ಯು ಆ್ಯಂಡ್ ಯು ಕ್ಯಾನ್ ಮಾಡಿಫೈ, ದೆನ್ ಯು ಕ್ಯಾನ್ ಅಪ್ಲೋಡ್ ಟು CET. ಆ್ಯಂಡ್ ಬಿಫೋರ್ ಮಾಡಿಫಿಕೇಶನ್ ಯು ಕ್ಯಾನ್ ಆಸ್ಕ್ ಅಸ್, ಯು ಕ್ಯಾನ್ ಕಮ್ ಟು ಲೈವ್, ಬ್ರಿಂಗ್ ಯುವರ್ ಪೇರೆಂಟ್, ಬ್ರಿಂಗ್ ಯುವರ್ ಬ್ರದರ್, ನಿಮ್ಮ ಅಣ್ಣನೋ ನಿಮ್ಮ ಅಕ್ಕನೋ ಯಾರೋ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರಲ್ವ, ಅವ್ನು ಕರ್ಕೊಂಬಂದು, ನೀವು ಅಪ್ಪನ ಕರ್ಕೊಂಬಂದು ಲೈವಲ್ಲಿ ಕೂತ್ಕೊಂಡು ಕೇಳಿ, ಕ್ವಶನ್ಸ್ ಕೇಳಿ. ಸರ್ ನನಗೆ ಈ ಪರ್ಟಿಕ್ಯುಲರ್ ಕ್ವಶನ್ ಇದೆ, ಈ ಪರ್ಟಿಕ್ಯುಲರ್ ಆಪ್ಷನ್ ಕೊಟ್ಟಿದ್ದೀರಲ್ವಾ, ಕ್ಯಾನ್ ಐ ಇಂಟರ್ಚೇಂಜ್ ಟು ಅದರ್ ಆಪ್ಷನ್, ಕ್ಯಾನ್ ಐ ಇಂಟರ್ಚೇಂಜ್ ಟು ದಿಸ್ ಆಪ್ಷನ್. ಐ ವಿಲ್ ಟೆಲ್ ಯು, ನೋ ಒನ್, ಯಾರೂ ಮಾಡ್ತಾ ಇಲ್ಲ, ನೋ ಒನ್ ಈಸ್ ಡೂಯಿಂಗ್ ದಿಸ್ ಮಚ್ ಮಕ್ಕಳೇ, ಅರ್ಥ ಆಯ್ತಾ. ಸೊ ಇಫ್ ಯು ಇಂಟ್ರೆಸ್ಟೆಡ್ ಯು ಕ್ಯಾನ್ ಆಲ್ಸೋ ಜಾಯಿನ್ ಟು ಅವರ್ KCET ಮಾರ್ಗ 2026 ಬ್ಯಾಚ್. ಆ್ಯಂಡ್ ದೆನ್ ದಿಸ್ ಬ್ಯಾಚ್ ಬಂದು ನಿಮಗೆ 4,000 rupees ಇರುತ್ತೆ. ಯು ವಿಲ್ ಹ್ಯಾವ್ 4,000 rupees. ಬಟ್ ನೀವು ಒಂದು ಮಾರ್ಗ 2026 ಅಂತ ಕೂಪನ್ ಕೋಡ್ ಅಪ್ಲೈ ಮಾಡಿದ್ರೆ 26 ವಿಲ್ ಗೆಟ್ 500 rupees ಫರ್ದರ್ ಡಿಸ್ಕೌಂಟ್, ನಿಮ್ಗೆ 3,500 rupees ಅಂತ ಸಿಗುತ್ತೆ. ದಯವಿಟ್ಟು ಮೇಕ್ ಶ್ಯೂರ್ ನೀವು ಬೇರೆ ಕಡೆ ಎಲ್ಲಾದರೂ ಹೋಗ್ತಾ ಇದ್ದರೆ ಯು ಕ್ಯಾನ್ ಟೇಕ್ ದಿಸ್ ಬ್ಯಾಚ್ ಆ್ಯಂಡ್ ಗೆಟ್ ಆಲ್ ದ ಡೀಟೇಲ್ಸ್ ಇನ್ ದಿಸ್, ಅರ್ಥ ಆಯ್ತಾ. ಆ್ಯಂಡ್ ಲೈವ್ ಸೆಷನ್ಸ್ ಇರುತ್ತೆ, ಯು ಕ್ಯಾನ್ ಕಂಪ್ಲೀಟ್ಲಿ ಆಸ್ಕ್ ಡೌಟ್ಸ್. ನಾನು ಟೀಚಿಂಗ್ ಮಾಡೋಕ್ಕಾದ್ರೆ ಲೈವ್ ನೀವು ಡೌಟ್ಸ್ ಕೇಳೋದಿಲ್ಲ, ಇಲ್ಲಿ ಬರೀ ಡೌಟ್ಸೇ. ಪೇರೆಂಟ್ಸ್ ಅಟೆಂಡಿಂಗ್ ಲೈವ್ ಅಂಡ್ ಆಸ್ಕಿಂಗ್ ದಿಸ್ ಅದು ಇದು ಅಂತ, ದಯವಿಟ್ಟು. ಸೊ ಮೇಕ್ ಯೂಸ್ ಆಫ್ ದಿಸ್ ಆ್ಯಂಡ್ ದಿಸ್ ಇಸ್ ದರ್. ಆ್ಯಂಡ್ ಒಂದು ವೇಳೆ ನೀವೇ ಅದು ಸಿಂಪ್ಲಿಫೈಡ್ ಮೈಂಡ್ ಸ್ಟೂಡೆಂಟ್ಸ್, ಇಫ್ ಯು ಸ್ಟೂಡೆಂಟ್ ಆಫ್ ಸಿಂಪ್ಲಿಫೈಡ್ ಮೈಂಡ್ಸ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಜನ ಕಾಂಟ್ಯಾಕ್ಟ್ ಮಾಡಲ್ಲ, ನಾನು ಐ ವಾಸ್ ಲಿಟಲ್ ಬಿಟ್, ಸೊ ಎಲ್ಲ ನಾವೇ ಇದ್ದೆ ಮೆಡಿಕಲ್ ಇದರಿಂದ. ಸೊ ಒಂದು ವೇಳೆ ನಮ್ಮ ಸಿಂಪ್ಲಿಫೈಡ್ ಸ್ಟೂಡೆಂಟ್ಸ್ ಆಗಿದ್ದರೆ ದಯವಿಟ್ಟು ಕಾಲ್ ಟು ದ ಆಫೀಸ್ ಆ್ಯಂಡ್ ಟೆಲ್ ಯುವರ್ ಸಿಂಪ್ಲಿಫೈಡ್ ಸ್ಟೂಡೆಂಟ್ಸ್ ಆ್ಯಂಡ್ ಯು ವಿಲ್ ಗೆಟ್ ಫರ್ದರ್ ಡಿಸ್ಕೌಂಟ್. ಮೇ ಬಿ ಇನ್ನೂ ಒಂದು 500, ಇನ್ನೂ 1,000, ಮೇ ಬಿ ಯು ಮೇ ಗೆಟ್ ಫಾರ್ 2,000 ಓನ್ಲಿ. ಅದನ್ನು ಕಾಲ್ ಮಾಡಿ ನೀವು ಯಾವ ಬ್ಯಾಚ್, ಡಿಪೆಂಡಿಂಗ್ ಆನ್ ಯು ಭರವಸೆ ಆರ್ ಆಫ್ಲೈನ್ ಬ್ಯಾಚ್ ಆರ್ ವಾಟ್ ಬ್ಯಾಚ್. ನನಗೆ ಗೊತ್ತು ನೀವೆಲ್ಲ ಅಪ್ಸೆಟ್ ಆಗಿದ್ದೀರಾ, ನಿಮ್ಮ ರ್ಯಾಂಕ್ ಬಂದಿಲ್ಲ ಅಂದ್ಬಿಟ್ಟು. ಈಗಲೇ ಹೇಳ್ತಾ ಇದ್ದೀನಿ, ಕಾಲ್ ಟು ದ ಆಫೀಸ್ ನಂಬರ್ ಆ್ಯಂಡ್ ಜಾಯಿನ್ ದಿಸ್. ಆ್ಯಂಡ್ ಆಲ್ಸೋ ನನಗೆ ನಿಮ್ಗೆ ಏನೇನಿದೆ ಅಪ್ಡೇಟ್ಸ್ ಐ ವಾಂಟ್ ಟು ನೋ. If you're a student of Simplified with any batch, please make use of this. You'll get a lot of discount. Call to the office number and get it done. ಅರ್ಥ ಆಯ್ತೇನ್ರೋ? ಸೊ ಮೇಕ್ ಯೂಸ್ ಆಫ್ ದಿಸ್. ಆ್ಯಂಡ್ ನಾನು ಮತ್ತೆ ಹೇಳ್ತೇನೆ, ಲೈವ್ ಸೆಷನ್ಸ್ ಇರುತ್ತೆ. ಯು ವಿಲ್ ಹ್ಯಾವ್ ಲೈವ್ ಸೆಷನ್ ಫ್ರಮ್ 6 o'clock to 9 o'clock. ನಿಮಗೆ ಆಲ್ಮೋಸ್ಟ್ ವೀಕ್ಲಿ 5 days 6 days ಇರುತ್ತೆ. ಆ್ಯಂಡ್ ಟಿಲ್ your CET ಕಂಪ್ಲೀಟ್ಸ್, ಐ ವಿಲ್ ಬಿ ಟೇಕಿಂಗ್ ಆಲ್ ಲೈವ್ ಸೆಷನ್ಸ್. ಕಂಪ್ಲೀಟ್ ಡೌಟ್ಸ್ ಕೇಳ್ಬೋದು ನೀವು, ಅರ್ಥ ಆಯ್ತಾ. ಸೊ ವಿಲ್ ಪ್ರಿಪೇರ್ ಲಿಸ್ಟ್ ಆಫ್ ಆಪ್ಷನ್ಸ್, ಎಂಟೈರ್ ಆಪ್ಷನ್ ನಿಮ್ಗೆ ಕೊಡ್ತೀವಿ. ಯಾಕೆ ಆಪ್ಷನು, ಯಾವ ಚೂಸ್ ಮಾಡೋಕ್ಕೋ, ಅದು ಒಳ್ಳೆಯದಾ ಇಲ್ವಾ, ಅದು ನಿಮ್ಗೆ ಸಿಗುತ್ತಾ ಇಲ್ವಾ, ಮತ್ತು ನಿಮ್ಗೆ ಏನಾದ್ರು ಅದು ಆಪ್ಷನ್ಸಲ್ಲಿ ಡೌಟ್ ಇದ್ದರೆ ನೀವು ಲೈವಲ್ಲಿ ಅಟೆಂಡ್ ಆಗಿ ಮಾಡ್ಬೋದು. ಅದು ಬಿಟ್ಟು ಯು ಆಲ್ಸೋ ಗಿವ್ ಲಾಟ್ ಆಫ್ ವೀಡಿಯೋಸ್ ಫಾರ್ ಯು. ಒಂದು 15 ವೀಡಿಯೋಸ್ ಏನಿದೆ ಹೇಗೆ ಎಕ್ಸಾಕ್ಟ್ ಚೂಸ್ ಮಾಡೋದು ಬ್ರಾಂಚ್ ಅಂದ್ಬಿಟ್ಟು, ಬಿಕಾಸ್ ಯು ಡೋಂಟ್ ಹ್ಯಾವ್ ಸೇಮ್ ಡೌಟ್ಸ್ ಅಂದ್ಬಿಟ್ಟು. ಅದಾದಮೇಲೆ ನಂತರ ವಿ ಆಲ್ಸೋ ಹ್ಯಾವ್ ಡಿಫ್ರೆಂಟ್ ಕಟ್ ಆಫ್ಸ್. ನಿಮ್ಮ CET ಕಟ್ ಆಫ್ ತುಂಬ ಕಷ್ಟ, ಬಟ್ ವಿ ಹ್ಯಾವ್ ಲಾಟ್ ಆಫ್ ಕಟ್ ಆಫ್ಸ್ ಇಂಡಿವಿಜುವಲಿ. ನಿಮ್ಮ ರ್ಯಾಂಕ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಮೇಲೆ ಕೆಳಗಡೆ ಎಷ್ಟು ರ್ಯಾಂಕ್ಸ್ ಇದೆ, ಆ ರ್ಯಾಂಕ್ಗೆ ಏನೇನು ಸಿಗ್ಬೋದು ಮೇಲೆ ಕೆಳಗಡೆ. EC ಎಲ್ಲಿ EC ಸಿಗುತ್ತೆ, ಆ ಕ್ಯಾಟಗರಿಗೆ ಎಲ್ಲಿ EC, ಎಲ್ಲಿ ಯಾವ್ದು ಮೆಕ್ಯಾನಿಕಲ್ ಸಿಗುತ್ತೆ. ಇಟ್ಸ್ ವೆರಿ ಸಿಂಪ್ಲಿಫೈಡ್ PDFs,
ಅರ್ಥ ಆಯ್ತಾ? ಸೊ ಇದೆ ಲಾಟ್ ಆಫ್ ಥಿಂಗ್ಸ್ ಅದೇ ಬ್ರ್ಯಾಂಡ್ ಡಿಸ್ಕವರಿ ಎಲ್ಲಾನು ಇದೆ. ಸೊ ಐ ನಾಟ್ ಡಿಸ್ಕಸ್ ಟು ಮಚ್ ಅಂತ. ಅರ್ಥ ಆಯ್ತಾ? ಸೊ ಇಫ್ ಇಂಟ್ರೆಸ್ಟೆಡ್ ದಯವಿಟ್ಟು ಹೇಳ್ತೇನೆ, ಯು ಕ್ಯಾನ್ ಜಾಯಿನ್ ಟು KCT ಮಾರ್ಗ 2026 ನಮ್ಮ ಸಿಂಪ್ಲಿಫೈಡ್ ಆ್ಯಪಲ್ಲಿ ಇರುತ್ತೆ. ಆ್ಯಂಡ್ ಇಫ್ ಯು ಸ್ಟೂಡೆಂಟ್ ಆಫ್ ಸಿಂಪ್ಲಿಫೈಡ್ ಮೈಂಡ್ ದಯವಿಟ್ಟು ಆಫೀಸಿಗೆ ಕಾಲ್ ಮಾಡಿ. ನಾನು ಹೇಳ್ತಾ ಇದ್ದೆ, ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್, ನಾನು ನಿನ್ನೆ ಬಂದೆ. ಸೊ ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್ ಇಟ್ಸ್ ವೆರಿ ಸ್ಟ್ರಿಕ್ಟ್ಲಿ ದಟ್ ಸ್ಟೂಡೆಂಟ್ ಆಫ್ ಸಿಂಪ್ಲಿಫೈಡ್ ಮೈಂಡ್ಸ್ ವಿಲ್ ಗೆಟ್ ಹ್ಯೂಜ್ ಡಿಸ್ಕೌಂಟ್. ಅರ್ಥ ಆಯ್ತಾ? ಯಾವುದೇ ಬ್ಯಾಚ್ ಆಗಿದ್ರೆ ನೀವು. ನೆಕ್ಸ್ಟ್ ಒನ್ ಇಸ್ ಏಡೆಡ್ ವರ್ಸ್ ಅನ್ಏಡೆಡ್. ಇನ್ನೊಂದು ಹೇಳ್ತೇನೆ ನೋಡಿ, ಏಡೆಡ್ ವರ್ಸ್ ಅನ್ಏಡೆಡ್. BMS ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಅಲ್ಲಿ ನಿಮಗೆ ಏಡೆಡ್ ಸೀಟ್ಸ್ ಇದ್ದಾವೆ, ಅಲ್ಲಿ ಅನ್ಏಡೆಡ್ ಸೀಟ್ಸು ಇದ್ದಾವೆ. ನೀವು ಒಳ್ಳೆ ರ್ಯಾಂಕ್ ಇದ್ದು ನೀವೇನಾದರೂ ಏಡೆಡ್ ಇನ್ಸ್ಟೆಡ್ ಆಫ್ ಏಡೆಡ್ ಇಫ್ ಯು ಪುಟ್ ಅನ್ಏಡೆಡ್, ನಿಮಗೆ ಫೀಸ್ ಸಿಕ್ಕಾಪಟ್ಟೆ ಲಕ್ಷಗಟ್ಟಲೆ ಇರುತ್ತೆ. ವೈ ಯು ಶುಡ್ ಟೇಕ್ ಲಕ್ಷಗಟ್ಟಲೆ? ಅರ್ಥ ಆಯ್ತಲ್ವಾ? ಸೊ ಸೇಮ್ ಏಡೆಡ್ ನೀವು ಹಾಕಿದ್ರೆ ಯು ಕ್ಯಾನ್ ಗೆಟ್ ವಿತಿನ್ ಥೌಸಂಡ್ಸ್ 30,000-40,000 ಮುಗಿಯುತ್ತೆ ನಿಮ್ಮ ಇಂಜಿನಿಯರಿಂಗು. ಐ ಮೀನ್ ಇಯರ್ಲಿ ಫೀಸಸ್ ನಿಮಗೆ ತುಂಬ ಕಡಿಮೆ ಇರುತ್ತೆ ಏಡೆಡ್ ಕಾಲೇಜಸಲ್ಲಿ. ಅನ್ಏಡೆಡ್ ಕಾಲೇಜಲ್ಲಿ ನಿಮಗೆ ಜಾಸ್ತಿ ಇರುತ್ತೆ. ಸೊ ಸೇಮ್ ಕಾಲೇಜಲ್ಲಿ ಡಿಫ್ರೆಂಟ್ ಬ್ರಾಂಚ್ ಕೋಡಲ್ಲಿ ಏಡೆಡ್ ಸೀಟ್ಸ್ ಇರುತ್ತೆ, ಅನ್ಏಡೆಡ್ ಸೀಟ್ಸ್ ಇರುತ್ತೆ. ನೀವು ಅದನ್ನು ಕೇರ್ಫುಲ್ ಅಪ್ಲೈ ಮಾಡೋಕ್ಕಾಗುತ್ತೆ. ಇದು ಮಿಸ್ಟೇಕ್ ಮಾಡಬೇಡಿ, ಬಿಕಾಸ್ ಇಲ್ಲಿ ನಿಮಗೆ ಫೀಸ್ ಸಿಕ್ಕಾಪಟ್ಟೆ ಉಳಿಯುತ್ತೆ. ಅದಕ್ಕೋಸ್ಕರ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ನೆನ್ಪಿಟ್ಕೊಬೇಕು ನೀವು. ಆ್ಯಂಡ್ ಆಲ್ಸೋ SNQ ಕೋಟ ಇದೆ, ಅದ್ರ ಬಗ್ಗೆ ಐ ಥಿಂಕ್ ಸಪ್ರೇಟ್ ವಿಡಿಯೋ ಮಾಡ್ತೀವಿ. ಅದ್ರಲ್ಲಿ ತುಂಬ ಜನ ಮಕ್ಕಳು ತೊಗೊಂಡಿದ್ದಾರೆ. ದಟ್ ಆಲ್ಸೋ ವೆರಿ ಗುಡ್. ನೀವು ಎಂಟೈರ್ ಇಂಜಿನಿಯರಿಂಗ್ ಮುಗಿಸ್ಬೋದು ಕಡಿಮೆ ಫೀಸಲ್ಲಿ. ಸುಮ್ಮನೆ ಲಕ್ಷಾನುಗಟ್ಟಲೆ ಬೇಕಾಗಿಲ್ಲ. ನಾನು ಹೇಳ್ತೀನಿ, ಲಕ್ಷಾನುಗಟ್ಟಲೆ ಕಟ್ಟಬಾರ್ದು ನೀವು ಇಂಜಿನಿಯರಿಂಗ್ ಕಾಲೇಜಸ್ಗೆ. ಇಟ್ಸ್ ನಾಟ್ ವರ್ತ್ ಇಟ್ ನಾವು. ಅರ್ಥ ಆಯ್ತಾ? ನೆಕ್ಸ್ಟ್ ಅದಾದಮೇಲೆ ಲಾಸ್ಟ್ 5 years ಕಟ್ ಆಫ್. ಪ್ಲೀಸ್ ಡೋಂಟ್ ಡಿಪೆಂಡ್ ಆನ್ ಲಾಸ್ಟ್ 5 years. ನಿಮ್ಮ ಲಾಸ್ಟ್ ಇಯರ್ ಕಟ್ ಆಫ್ ಇದೆಯಲ್ವಾ, ನಿಮ್ಗೆ ಗೊತ್ತಲ್ವಾ? ಈಗ ರ್ಯಾಂಕ್ ಇನ್ಫ್ಲೇಷನ್ ಆಗಿದೆ, ಅದೇ ರೀತಿ ಈವನ್ ಇವ್ರ ಕಟ್ ಆಫ್ ಆಲ್ಸೋ ಗಾಟ್ ತುಂಬ ಚೇಂಜಸ್ ಆಗುತ್ತೆ. ಅರ್ಥ ಆಯ್ತಾ? ಅದ್ರ ಮೇಲೆ ತುಂಬ ಡಿಪೆಂಡ್ ಆಗಬೇಡಿ. ಸೊ ಬಿಕಾಸ್ ತುಂಬ ಚೇಂಜಸ್ ಆಗುತ್ತೆ ಕಟ್ ಆಫ್ಸಲ್ಲಿ. ಸೊ ಡೋಂಟ್ ಬ್ಲೈಂಡ್ ಡಿಪೆಂಡ್ ಆನ್ ದ್ಯಾಟ್. ಯು ಕ್ಯಾನ್ ಪ್ರಿಪೇರ್ ಯುವರ್ ಲಿಸ್ಟ್. ಸೊ ಯು ಕ್ಯಾನ್ ಆ್ಯಡ್, ಫಾರ್ ಎಕ್ಸಾಂಪಲ್, ಈಗ ಎಷ್ಟೊಂದು ಕೆಲವೊಂದು ಎಕ್ಸ್ಟ್ರಾ ಕಾಲೇಜಸ್ ಆ್ಯಡ್ ಆಗಿದ್ದಾವೆ. ಅವರೇ ಸೇಮ್ ಕಾಲೇಜೇ 2-3 ನೇಮ್ ಇಟ್ಕೊಂಡು ಎಕ್ಸ್ಟ್ರಾ ಸೀಟ್ಸ್ ಆ್ಯಡ್ ಆಗಿದೆ. ಆ ಥರ ಆ್ಯಡ್ ಮಾಡಿದ್ರೆ ಯೂನೋಸ್ ಕಟ್ ಆಫ್ ಇನ್ನೂ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಸೊ ಚೇಂಜಸ್ ಆಗುತ್ತೆ. ಸೊ ಬ್ಲೈಂಡ್ಲಿ ಡೋಂಟ್ ಡಿಪೆಂಡ್ ಆನ್ ಲಾಸ್ಟ್ ಇಯರ್ ಕಟ್ ಆಫ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿದೆ ಮಕ್ಕಳೇ? ನೆಕ್ಸ್ಟ್ ಅದಾದಮೇಲೆ ಕ್ಯಾಟಗರೀಸ್. ಓಕೆ, ಇನ್ನೊಂದು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಬೇಸಿಕಲಿ ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಗಿವನ್ ಇನ್ ದ CET. ಎಷ್ಟೊಂದು ಜನ ಮಕ್ಕಳು ಏನು ಅನ್ಕೊಂತಾರೆ ಅಂದರೆ, ನಂಗೆ ಎಲ್ಲ ಕಾಲೇಜಲ್ಲೂ ನನ್ನ ಕ್ಯಾಟಗರಿ ಇದೆ. ಬಿಕಾಸ್ ಯು ಕ್ಯಾನ್ ಸಿ ದಟ್ ಇನ್ ಮ್ಯಾಟ್ರಿಕ್ಸಲ್ಲಿ, ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಕೆಲವೊಂದು ಕಡೆ ದೇವ್ ಗಿವನ್ ಬ್ಲ್ಯಾಂಕ್, ಅಂದರೆ ಏನೋ ಅಲ್ಲಿ ಸೀಟ್ ಇಲ್ಲ. ನೀವು ಯಾವುದೋ ಕಾಲೇಜಲ್ಲಿ ಯಾವುದೋ ಪರ್ಟಿಕ್ಯುಲರ್ ಕ್ಯಾಟಗರಿ ನಿಮ್ಗೆ ಸೀಟ್ ಸಿಗದೇ ಇರ್ಬೋದು ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ಸ್ ಡೋಂಟ್ ಬ್ಲೈಂಡ್ಲಿ ಅಸ್ಯೂಮ್ ದ್ಯಾಟ್ ಯಾವುದೋ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಸಿಗುತ್ತೆ, ಸಿಗೋದಿಲ್ಲ. ಈ ವರ್ಷ ಚೇಂಜಸ್ಸು ಆಗ್ಬೋದು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ನಿಮ್ಮ ಟೋಟಲ್ ಸೀಟ್ಸ್ ಇರುತ್ತಲ್ವ, ಆ ಟೋಟಲ್ ಸೀಟ್ಸಲ್ಲಿ ಒಂದು ಅಷ್ಟು ಪರ್ಸೆಂಟೇಜ್ ಅವ್ರದ್ದೇ ಇರುತ್ತೆ ಮ್ಯಾನೇಜ್ಮೆಂಟು, ಇನ್ನು ಅಷ್ಟು ಪರ್ಸೆಂಟ್ CET ಬರುತ್ತೆ. ಆ CET ಬಂದಿಲ್ಲ, ಒಂದು ಕ್ಯಾಟಗರಿ ಡಿವೈಡ್ ಮಾಡಬೇಕು ಆ ಪರ್ಸೆಂಟೇಜಲ್ಲಿ. ಸೊ ಕೆಲವೊಂದು ಕಾಲೇಜ್ ಇರುತ್ತೆ, ಕೆಲವೊಂದು ಕಾಲೇಜ್ ಇರೋದಿಲ್ಲ. ಅದರಿಂದ ಕೇರ್ಫುಲ್ಲಾಗಿ ಡೋಂಟ್ ಅಸ್ಯೂಮ್ ದ್ಯಾಟ್ ಇನ್ ಸಮ್ ಆಫ್ ದ ಕಾಲೇಜಸ್ ನನ್ನ ಕ್ಯಾಟಗರಿ ಇದೆ, ಸಿಕ್ಕಿದೆ ಕಾಲೇಜಲ್ಲಿ, ಹಂಗಲ್ಲ. ಸೊ ಇಟ್ಸ್ ನಾಟ್ ಹ್ಯಾಪನ್ ಲೈಕ್ ದಟ್. ಅರ್ಥ ಆಯ್ತಾ ಮಕ್ಕಳೇ? ಇದು ನೆನ್ಪಿಟ್ಕೊಳ್ಳಿ ನೀವು. ನೆಕ್ಸ್ಟು ಅದಾದ ನಂತರ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್, ಸೆಕೆಂಡ್ ರೌಂಡ್ ಆಪ್ಷನ್. ಮತ್ತು ಸೆಕೆಂಡ್ ರೌಂಡ್ ತುಂಬಾ ಇಂಪಾರ್ಟೆಂಟು. ತುಂಬ ಜನ ಮಕ್ಕಳು ನೋಡಿ, ಡೋಂಟ್ ಡಿಸೈಡ್ ಬೇಸ್ಡ್ ಓನ್ಲಿ ನನಗೆ ಫಸ್ಟ್ ಆಪ್ಷನ್ಸ್ ಫಸ್ಟ್ ರೌಂಡೇ ಇಟ್ಕೊಂಡು ನೀವೆಲ್ಲ ಡಿಸಿಷನ್ ತೊಗೊಬೇಡಿ. ಥಿಂಕ್ ಆಲ್ಸೋ ಫಾರ್ ಸೆಕೆಂಡ್ ರೌಂಡ್ ತುಂಬ ಚೇಂಜಸ್ ಆಗುತ್ತೆ. ಅರ್ಥ ಆಯ್ತು? ನಾನೇ ಹೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ನಾನೇ ನಮ್ಮ ಕಸಿನ್ ಐ ವಾಸ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಫಾರ್ಮ್, ನಾನೇ ಫಿಲ್ ಮಾಡಿದ್ದು. ಐ ಓನ್ಲಿ ಮೇಡ್ ಒನ್ ಮಿಸ್ಟೇಕ್. ಫಸ್ಟ್ ನಮಗೆ ಐ ಥಿಂಕ್ ವಾಟ್ ಐ ರಿಮೆಂಬರ್ ಲಾಸ್ಟ್ ಇಯರ್ ಇಸ್ ಐ ವಾಂಟೆಡ್, ನಂಗೆ ಪರ್ಟಿಕ್ಯುಲರ್ಲಿ BMS ಅಲ್ಲಿ ನಂಗೆ ಯಾವುದೋ ಒಂದು ಬ್ರಾಂಚ್ ಬೇಕಾಗಿತ್ತು, ಡೇಟಾ ಸೈನ್ಸ್ ರಿಲೇಟೆಡ್. ಬಟ್ ಬೈ ಮಿಸ್ಟೇಕ್ ಆಗಿ MSRIT ಒಂದು ಕಾಲೇಜ್ ಇತ್ತು. ಫಸ್ಟ್ ರೌಂಡಲ್ಲಿ ಕರೆಕ್ಟಾಗಿ ಸಿಕ್ತು ಅದು. ಸೆಕೆಂಡ್ ರೌಂಡಲ್ಲಿ ಏನಾಯ್ತು ಅಂತ ಹೇಳಿದ್ರೆ, MSRITಯಲ್ಲಿ ಇನ್ನೊಂದು IS ಏನೋ ಇತ್ತು, ಅದು ಕಟ್ ಆಫ್ ಜಾಸ್ತಿ, ಇದಕ್ಕಿಂತ ಜಾಸ್ತಿ ಇತ್ತು. ಜಾಸ್ತಿ ಅಂದರೆ ಕಡಿಮೆ ಇತ್ತು. ಐ ಮೀನ್ ಕಟ್ ಆಫ್ ವಾಸ್ ಲೆಸ್. ನಾನು ಅಂದ್ಕೊಂಡ್ರೆ ಮೋಸ್ಟ್ಲಿ ಸಿಗೋದಿಲ್ಲ ಬಿಡು, 100% ಸಿಗೋದಿಲ್ಲ ಅಂದ್ಬಿಟ್ಟು. ಸೊ ಫಸ್ಟ್ ರೌಂಡಲ್ಲಿ ಕರೆಕ್ಟಾಗಿ ಸಿಕ್ಕಿತ್ತು, ಯಾವ್ದು ಬೇಕೋ ಅದೇ ಸಿಕ್ಕಿತ್ತು. ಸೆಕೆಂಡ್ ರೌಂಡಲ್ಲಿ ಏನು ಮಾಡಿದ್ರಿ, ಇನ್ನೊಂದು ಯಾವುದೋ ಒಂದು ಇತ್ತು, ಇನ್ನೊಂದು MSRITಯಲ್ಲಿ ಇನ್ನೊಂದು ಬ್ರಾಂಚ್ ಇತ್ತು. ಸೊ ಅದ್ರ ಕಟ್ ಆಫ್ ಯೂಶುವಲ್ ಆ ರ್ಯಾಂಕ್ ಸಿಗೋದೇ ಇಲ್ಲ ಕಾರ್ದು. ಸೊ ಇರ್ಲಿ ಬಿಡು ಅಂತ ಬಿಟ್ಟಿದ್ರಿ. ನಾನು ಚೆಕ್ ಮಾಡ್ಕೊಂಡೆ ಪ್ರಾಪರಾಗಿ. ಸೆಕೆಂಡ್ ರೌಂಡಲ್ಲಿ ಅದು ಸಿಕ್ಬಿಡ್ತು. ದೇ ವಾಂಟೆಡ್ BMS. ಬಟ್ ಎನಿವೇರ್ ಎರಡು ಸೇಮ್ ಇತ್ತು, ಇಟ್ಸ್ ಫೈನ್, ಎರಡಕ್ಕೂ ಹತ್ರ ಇತ್ತು. ದೆನ್ ಈ ಥರ ಮಿಸ್ಟೇಕ್ಸು. ಸೊ ಐ ರಿಮೆಂಬರ್. ಸೊ ಈ ಥರ ಮಿಸ್ಟೇಕ್ಸು ಯು ಶುಡ್ ನಾಟ್ ಡೂ ಇಟ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಫಸ್ಟ್ ರೌಂಡು ಸೆಕೆಂಡ್ ತುಂಬ ಚೇಂಜಸ್ ಆಗುತ್ತೆ. ಅದಕ್ಕೆ ಕೇರ್ಫುಲ್ಲಾಗಿ ಇರಿ. ಯು ಮೇ ಥಿಂಕ್ ನಿಮ್ಗೆ ಗೊತ್ತಲ್ವಾ, ಫಸ್ಟ್ ರೌಂಡ್ ಆಗಿದ ತಕ್ಷಣ ನಿಮಗೆಲ್ಲ ಡಿಲೀಟ್ ಆಗ್ಬಿಡುತ್ತೆ ಕಾಲೇಜಸ್. ಸೊ ಓನ್ಲಿ ರಿಮೈನಿಂಗ್ ಆಪ್ಷನ್ಸ್ ಇದೆ, ಅದರಲ್ಲಿ ನೀವು ಚೇಂಜಸ್ ಮಾಡ್ಕೊಬೋದು. ಆ ಚೇಂಜಸ್ ಮಾಡೋದು ನಾನು ಮರ್ತೋಗ್ಬಿಟ್ಟೆ. ಸೊ ಆ ಚೇಂಜಸ್ ಮಾಡಿ ಇರ್ಲಿ ಬಿಟ್ಟು ಸಿಗಲ್ಲ ಬಿಡು ಅದು ಅಂತ, ಅದೇ ಸಿಕ್ಬಿಡ್ತು. ಇಟ್ಸ್ ಗುಡ್ ಎನಿವೇ, ದಟ್ ವಾಸ್ ಆಲ್ಸೋ ಗುಡ್ ಕಾಲೇಜ್ ಓನ್ಲಿ. ಚೆನ್ನಾಗೈತೆ ಅಲ್ಲೂ ಪ್ಲೇಸ್ಮೆಂಟ್ಸ್ ಎಲ್ಲಾನು, ಫೈನ್. ಬಟ್ ಸಮ್ವೇರ್ ವಿ ವಾಂಟೆಡ್ ಸಮಥಿಂಗ್ ಎಲ್ಸ್. ಈ ಥರ ಆಗುತ್ತೆ. ಓಕೆ, ಈ ಥರ ಮೈನರ್ BMS MSRIT ಆದರೆ ಹೋಗಿ ಪರವಾಗಿಲ್ಲ. ಯಾವುದೋ ಕಾಲೇಜ್ ಸಿಗಬಹುದು, ಇನ್ಯಾವುದೋ ಕಾಲೇಜ್ ಸಿಕ್ಬಿಟ್ರೆ, ಯಾವುದೋ ಬ್ರಾಂಚೇ ಚೇಂಜ್ ಆಗಿಬಿಟ್ರೆ ಏನು ಮಾಡ್ತೀರಾ? ಅದರಿಂದ ದಯವಿಟ್ಟು ಪ್ಲೀಸ್ ಡೋಂಟ್ ಡೂ ಮಿಸ್ಟೇಕ್ಸ್. ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್. ಯಾವುದೋ ನಿಮ್ಗೆ ಇಷ್ಟ ಇಲ್ಲದಿರೋದಕ್ಕೆಲ್ಲ ಹೋಗಬೇಡಿ. ಇನ್ನೊಂದು, ಈವನ್ ದೋ ಇಟ್ಸ್ ವೆರಿ ಅಂಡರ್ ರೇಟೆಡ್, ಡಿಸ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಬೆಂಗಳೂರಲ್ಲಿ ಟ್ರಾವೆಲಿಂಗ್
ತಲೆ ಕೆಟ್ಟೋಗುತ್ತೆ. ನೀವು ನೀವು ಕಾಲೇಜ್ ಇನ್ಫ್ಯಾಕ್ಟ್ 10 ವರ್ಷದಿಂದ ನಾನು ಹೇಳ್ತಾ ಇದ್ದೆ ತೊಗೊಂಬೇಡಿ ಅಂದ್ಬಿಟ್ಟು, ಈಗ ಇದ್ದಿದ್ದು ಜಾಸ್ತಿ ಟ್ರಾಫಿಕ್ ಆಗಿಬಿಟ್ಟಿದೆ, ನಿಮ್ಗೆ ಗೊತ್ತಿದೆಯಲ್ವಾ. ಸೊ ಇಫ್ ಯು ಆರ್ ಟ್ರಾವೆಲಿಂಗ್ ಟು ಎ ಕಾಲೇಜ್, ಸೊ ನೀವು ಹೋಗಿ ಬರೋದು ಒಂದು 3 ಅವರ್ಸ್ ಹೋಗ್ತಾ ಇದ್ರೆ ಇಟ್ ಇಸ್ ನೋ ಪಾಯಿಂಟ್. ಯಾವುದೋ ಒಂದು ಕಾಲೇಜ್ ಇದೆ ತುಂಬ ಚೆನ್ನಾಗಿದೆ ಸರ್, ಸೊ ಇನ್ನೊಂದು ಕಾಲೇಜ್ ಹತ್ರನೇ ಮನೆ ಹತ್ರನೇ ಇದೆ, ಪರವಾಗಿಲ್ಲ ಅದೂ, ಬಟ್ ಐ ವಾಂಟ್ ಟು ಗೋ ದೇರ್, ಸೊ ಟ್ರಾವೆಲ್ ಆ್ಯಂಡ್ ಕಮಿಂಗ್ 3 ಅವರ್ಸ್ ವೇಸ್ಟ್ ಮಕ್ಕಳು. 3 ಅವರ್ಸು 4 ಅವರ್ಸ್ ಇಲ್ಲ ನಾನು ಅಲ್ಲೇ ಹೋಗಿರ್ತೀನಿ, ಅದು ಡಿಫ್ರೆಂಟ್ ಆಪ್ಷನ್ಸ್. ಯು ಕ್ಯಾನ್ ಆಲ್ಸೋ ಥಿಂಕ್, ಒಂದು ವೇಳೆ ಆ ಕಾಲೇಜ್ ಸಿಕ್ಕಿದ್ರೆ ಅಲ್ಲಿ ಹೋಗ್ತೀನಾ ಇಲ್ವಾ. ಸೊ ಕೀಪ್ ದಿಸ್ ಆಲ್ಸೋ ಇನ್ ದ ಮೈಂಡ್. ನನಗೆ ಯಾವ ಕಾಲೇಜ್ ಎಷ್ಟು ದೂರ ಆಗುತ್ತೆ, ಅಲ್ಲಿ ಹೋಗ್ಬಾರ್ದಾ, ಒಂದು ವೇಳೆ ಆ ಕಾಲೇಜ್ ಸಿಕ್ಕಿದ್ರೆ ಕ್ಯಾನ್ ಐ ಸ್ಟೇ ಇನ್ ದ PGs ಆರ್ ಸಮ್ ಹಾಸ್ಟೆಲ್ ಇರ್ಬೋದಾ, ಬಿಕಾಸ್ ಹಾಸ್ಟೆಲ್ ಕಾಸ್ಟ್ ಇಟ್ಸೆಲ್ಫ್ ಇಸ್ ಅಗೇನ್ ತುಂಬ ಜಾಸ್ತಿ ಇರುತ್ತೆ ಹಾಸ್ಟೆಲ್ಸ್ ಕೆಲವೊಂದು ಕಾಲೇಜಸ್ಸು. ಅದಕ್ಕೋಸ್ಕರ ಇದನ್ನೆಲ್ಲ ಪಾಯಿಂಟ್ ತಲೆ ಇಟ್ಕೊಳ್ಳಿ, ಅರ್ಥ ಆಯ್ತಾ. ಸೊ ಪ್ರತಿಯೊಂದು ನಾನು ಏನೇನು ಪಾಯಿಂಟ್ಸ್ ಹೇಳಿದ್ದೀನೋ ಈ 15 ಪಾಯಿಂಟ್ ನಿಮ್ಮ ತಲೆ 10 ಪಾಯಿಂಟ್ ಅಲ್ವಾ, ಈ 10 ಪಾಯಿಂಟ್ ಮತ್ತೆ ಹೇಳ್ತಾ ಇದ್ದೀನಿ. ಇಫ್ ಯು ಇಂಟ್ರೆಸ್ಟೆಡ್ ಪ್ಲೀಸ್ ಐ ಕ್ಯಾನ್ ಜಾಯಿನ್ ಟು KCD ಮಾರ್ಗ ಆ್ಯಂಡ್ ನೀವು ಕಂಪ್ಲೀಟ್ಲಿ ಲೈವಲ್ಲಿ ಬಂದು, ನೋ ಒನ್ ಡಸ್ ಸೋ ಮಚ್, ಅರ್ಥ ಆಯ್ತಾ ಮಕ್ಕಳೇ. ಲೈವಲ್ಲಿ ಬಂದು ಕಂಪ್ಲೀಟ್ಲಿ ಬರುತ್ತೆ, ಆಪ್ಷನ್ಸ್ ಎಂಟ್ರಿಯಿಂದ ಹಿಡಿದು ನಿಮಗೆ ನೀವು ಡಿವೈಡ್ ಮಾಡ್ಕೊಂಡು ಅದನ್ನು ಯು ಹ್ಯಾವ್ ಟು ಪ್ರಿಪೇರ್ ದ ಲಿಸ್ಟ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ತುಂಬ ಟೈಮ್ ಇದೆ. ಆಯಿತು ಮಿಸ್ಟೇಕ್ಸ್ ಮಾಡಿದ್ದೀರಾ, ಇಟ್ಸ್ ಫೈನ್ ಬಿಡಿ. ಸೊ ಈಗಾದ್ರೂ ಕುತ್ಕೊಂಡು ಟೈಮ್ ಇದೆ ನಿಮಗೆ, ಟೈಮ್ ಇಲ್ಲ ಅಂದರೆ ಓಕೆ ಸರ್ ನಂಗೆ ಬೋರ್ಡ್ ಎಕ್ಸಾಮ್ CET ಇದೆ, ಈಗ ಏನೂ ಇಲ್ಲ ತಾನೆ, ನಿಮಗೆ ಏನೂ ಇಲ್ಲ ತಾನೆ, ಅದೇ ನೀನೇನು ಮಾಡಿ ಕುತ್ಕೊಂಡು ಕ್ಲೀನಾಗಿ ಲಿಸ್ಟ್ ಪ್ರಿಪೇರ್ ಮಾಡಿ, ಅರ್ಥ ಆಯ್ತಾ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಮತ್ತೆ ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಯಾವ ವೀಡಿಯೋಸ್ ಬೇಕೋ ಕಮೆಂಟ್ ಮಾಡಿ, ಅದು ರಿಲೇಟೆಡ್ ವೀಡಿಯೋಸ್ನ ಆದಷ್ಟು ಎಲ್ಲದೂ ಆಗಿಲ್ಲ ಅಂದ್ರೂ ಏನೇನು ಬೇಕೋ ಅದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡಿ, ಅರ್ಥ ಆಯ್ತಾ ಮಕ್ಕಳೇ. ಆ್ಯಂಡ್ ದಟ್ಸ್ ಇಟ್, ಸಿ ದ ನೆಕ್ಸ್ಟ್ ವೀಡಿಯೋಸ್, ಬಾಯ್ ಆ್ಯಂಡ್ ಟೇಕ್ ಕೇರ್.